30,000 ರೂಪಾಯಿ ಹಣಕ್ಕೋಸ್ಕರ ಮನುಷ್ಯತ್ವ ಮರೆತರ ದುರುಳರು. ಸಾಲ ವಸೂಲಿ ವೇಳೆ ದೌರ್ಜನ್ಯ. 6 ತಿಂಗಳ ಗರ್ಭಿಣಿ ಮೇಲೆಯೇ ಹಲ್ಲೆ. ದುರುಳರ ಹೊಡೆತಕ್ಕೆ ಹೊಟ್ಟೆಯಲ್ಲಿದ್ದ ಅವಳಿ ಶಿಶುಗಳು ಸಾವು. ಇನ್ನೇನು ಪಾಪ ಮಾಡಬೇಕು ಇವರು? ಅಂಥ ಒಬ್ಬ ಗರ್ಭಿಣಿ ಮಹಿಳೆ ಮೇಲೆ ಹಲ್ಲೆ ಮಾಡ್ತಾರೆ ದುರುಳರು ಅಂದರೆ ಇನ್ನೆಂಥ ಪಾಪಿಷ್ಠರು ಇರಬಹುದು. ದುರುಳರ ಹೊಡೆತಕ್ಕೆ 6 ತಿಂಗಳ ಗರ್ಭಿಣಿ ಹೊಟ್ಟೆಯಲ್ಲಿದ್ದಂಥ ಅವಳಿ ಶಿಶುಗಳು ಸಾವನ್ನಪ್ಪಿವೆ. ಜಗಳ ಬಿಡಿಸೋದಕ್ಕೆ ಹೋದ ಪವಿತ್ರ ಹೊಟ್ಟೆಗೆ ಸಾಲಗಾರರು ಒದ್ದಿದ್ದಾರೆ. ಹಾವೇರಿಯ ಸವಣೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ನಡೆದಿರುವಂತಹ ಹೇಯ ಕೃತ್ಯ ಇದು. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಬಾಣಂತಿ ಪವಿತ್ರ. ಸುರೇಶ, ಪರಶುರಾಮ, ಮಹೇಶ್, ಸಕ್ಕುಬಾಯಿ ಎಂಬುವರಿಂದ ಈ ಕೃತ್ಯ ನಡೆದಿದೆ. ಸವಣೂರು ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಕೇಸ್ ದಾಖಲಾಗಿದೆ. ಸೀಮಂತದ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಈಗ ಮೌನ, ಕಣ್ಣೀರು ಮಾತ್ರ. ಜಗಳ ಬಿಡಿಸೋಕೆ ಅಂತ ಹೋದ ಪವಿತ್ರ ಹೊಟ್ಟೆಗೆ ಸಾಲಗಾರರು ಒದ್ದ ಪರಿಣಾಮ ಆಕೆಯ ಹೊಟ್ಟೆಯಲ್ಲಿದ್ದ ಅವಳಿ ಶಿಶುಗಳು ಸಾವನ್ನಪ್ಪಿವೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇಂಥ ನೀಚ ಕೃತ್ಯವನ್ನು ಎಸಗಿದಂತಹ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಅಂಥ ಪಾಪಿಗಳು ಸುರೇಶ, ಪರಶುರಾಮ, ಮಹೇಶ್, ಸಕ್ಕುಬಾಯಿ ಎಂಬುವವರು ನಡೆಸಿರುವಂಥ ಕೃತ್ಯ. ಸವಣೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ 4 ವಿರುದ್ಧ ಕೇಸ್ ದಾಖಲಾಗಿದೆ. ಕೇವಲ 30,000 ರೂಪಾಯಿ ಹಣಕ್ಕೋಸ್ಕರ ಮನುಷ್ಯತ್ವವನ್ನೇ ಮರೆತು ದುರುಳರು ಒಬ್ಬ ಗರ್ಭಿಣಿ ಹೆಣ್ಣು ಮಗಳ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಆಕೆಯ ಹೊಟ್ಟೆಗೆ ಒದ್ದ ಪರಿಣಾಮ ಹೊಟ್ಟೆಯಲ್ಲಿದ್ದಂಥ ಶಿಶುಗಳು ಅಂದರೆ ನವಜಾತ ಶಿಶುಗಳು ಕೂಡ ಸಾವನ್ನಪ್ಪಿವೆ. ಅವಳಿ ಮಕ್ಕಳು ಸಾವನ್ನಪ್ಪಿವೆ ಅನ್ನುವಂಥ ಒಂದು ಮನಕಲಕುವ ಘಟನೆ ನಡೆದಿದೆ. ಆದರೆ 30,000 ಹಣಕ್ಕೋಸ್ಕರ ಮನುಷ್ಯತ್ವ ಮರೆತು ಸಾಲ ವಸೂಲಿ ವೇಳೆ ದೌರ್ಜನ್ಯ ಎಸಗಿದ್ದಲ್ಲದೆ 6 ತಿಂಗಳ ಗರ್ಭಿಣಿ ಮೇಲೆ ಹಲ್ಲೆ ಮಾಡಿ ಆಕೆ ಹೊಟ್ಟೆಗೆ ಒದ್ದ ಪರಿಣಾಮ ಹೊಟ್ಟೆಯಲ್ಲಿದ್ದ ಅವಳಿ ಶಿಶುಗಳು ಸಾವನ್ನಪ್ಪಿರುವಂಥ ಒಂದು ಘಟನೆ ಎಂಥವರ ಕಣ್ಣಲ್ಲೂ ನೀರನ್ನು ತರಿಸ್ಬಿಡುತ್ತೆ. ಸೀಮಂತದ ಸಂಭ್ರಮದಲ್ಲಿದ್ದ ಆ ಮನೆಯಲ್ಲಿ ಈಗ ಮೌನ, ಕಣ್ಣೀರು ಮಾತ್ರ ಉಳಿದಿರುವಂಥದ್ದು. ಜಗಳ ಬಿಡಿಸೋಕೆ ಹೋಗಿದ್ದೆ ತಪ್ಪಾಯಿತು ಅನ್ನುವಂತೆ ಆಕೆ ಗರ್ಭಿಣಿ ಅನ್ನೋದನ್ನು ನೋಡದೆ ದುರುಳರು ಕಾಲಲ್ಲಿ ಒದ್ದಿದ್ರಿಂದ, ಬಲವಾಗಿ ಆಕೆಯ ಹೊಟ್ಟೆಗೆ ಒದ್ದಿದ್ರಿಂದ ಆಕೆಯ ಹೊಟ್ಟೆಯಲ್ಲಿದ್ದ ಅವಳಿ ಶಿಶುಗಳು ಸಾವನ್ನಪ್ಪಿವೆ. ಈ ಮೂಲಕ ಸೀಮಂತದ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಈಗ ಕಣ್ಣೀರು ಮಾತ್ರ ಇರುವಂಥದ್ದು. ಜಗಳ ಬಿಡಿಸೋಕೆ ಹೋಗಿದ್ದು ಆಕೆಗೆ ಮುಳುವಾಗಿ ಪರಿಣಮಿಸಿದೆ. ಹಾವೇರಿಯ ಸವಣೂರು ತಾಲೂಕಿನ ಅಲ್ಲಿಪುರ ಅನ್ನುವಂಥ ಗ್ರಾಮದಲ್ಲಿ ನಡೆದಿರುವಂಥ ಹೇಯ ಕೃತ್ಯ ಇದು. ಇದೀಗ ಬಾಣಂತಿ ಜಿಲ್ಲಾಸ್ಪತ್ರೆಯಲ್ಲಿ ಪಾಪ ಚಿಕಿತ್ಸೆ ಪಡಿತಾ ಇದ್ದಾರೆ ಪವಿತ್ರ ಎಂಬ ಹೆಣ್ಣು ಮಗಳು. ಇನ್ನು ಸುರೇಶ, ಪರಶುರಾಮ, ಮಹೇಶ್ ಮತ್ತೆ ಆ ಸಕ್ಕುಬಾಯಿ ಅನ್ನುವಂಥ ಆ ಮಹಿಳೆ, ಆಕೆ ಇನ್ನೆಂಥ ಕ್ರೂರ ಮನಸ್ಥಿತಿ ಇರಬಹುದು. ಆಕೆಯೂ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಆ ಗರ್ಭಿಣಿ ಮಹಿಳೆ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಈ ಸುರೇಶ ಅನ್ನುವಂಥ ನೀಚ. ಮತ್ತೊಬ್ಬ ಪರಶುರಾಮ ಹಾಗೂ ಮಹೇಶ್ ಎಂಬ ಈ ಪರಮ ನೀಚರು ಆ ಸಕ್ಕುಬಾಯಿ ಅನ್ನುವಂಥ ಕೆಟ್ಟ ಹೆಂಗಸಿನ ಜೊತೆ ಸೇರಿಕೊಂಡು ಈ ಕೃತ್ಯವನ್ನ ಮೆರೆದಿರುವಂಥದ್ದು. ಮನುಷ್ಯತ್ವವನ್ನೇ ಮರೆತ ಇಂಥ ದುರುಳರ ಮೇಲೆ ಕಠಿಣ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಈ ಸಂಬಂಧ ಸವಣೂರು ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಸಾಲ ವಸೂಲಿಯ ವೇಳೆ ನಡೆದಿರುವಂಥ ದೌರ್ಜನ್ಯ ಪ್ರಕರಣ ಎಂಥ ಕಟುಕರಿರಬಹುದು, ಎಂಥ ಮನುಷ್ಯತ್ವ ಮರೆತಂಥ ಮೃಗಗಳಿರಬಹುದು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿಬಿಡುತ್ತೆ. 30,000ಕ್ಕೋಸ್ಕರ ಜಗಳ ಆಡಿ ಮನೆಯಲ್ಲಿದ್ದಂಥವ್ರನ್ನೆಲ್ಲ ಥಳಿಸಿ ಆ ಬಳಿಕ ಆ ಗರ್ಭಿಣಿ ಹೆಣ್ಣು ಮಗಳು ಜಗಳ ಬಿಡಿಸಕ್ಕೆ ಹೋದರೆ ಆ ಗರ್ಭಿಣಿ ಹೆಣ್ಣು ಮಗಳು ಅನ್ನುವಂಥದ್ದನ್ನು ನೋಡದೆ ಆಕೆಗೆ ಬಲವಾಗಿ ಆಕೆಯ ಹೊಟ್ಟೆಗೆ ಕಾಲಿನಿಂದ ಒದ್ದ ಪರಿಣಾಮ ಆ ಮಹಿಳೆ ಈ ಸಂದರ್ಭದಲ್ಲಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ತಕ್ಷಣವೇ ಅವರನ್ನು ಹಾಸ್ಪಿಟಲ್ಗೆ ದಾಖಲು ಮಾಡಲಾಗುತ್ತೆ. ಆದರೆ ಆಸ್ಪತ್ರೆಯಲ್ಲಿ ಅವಳ ಆ ಹೆಣ್ಣು ಮಗಳ ಹೊಟ್ಟೆಯಲ್ಲಿದ್ದಂಥ ಅವಳಿ ಶಿಶುಗಳು ಮೃತಪಟ್ಟಿವೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಘನಘೋರ ಘಟನೆ ನಿಜಕ್ಕೂ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥದ್ದು. ಅವ್ರ ಮನಲ್ಲೂ ಕೂಡ ಮಕ್ಕಳಿರ್ತವಲ್ವ, ಅವ್ರ ಮನಲ್ಲೂ ಒಬ್ಬ ಬಾಣಂತಿನೋ ಅಥವಾ ಒಬ್ಬ ಗರ್ಭಿಣಿನೇ ಇದ್ದೇ ಇರ್ತಾರೆ ಆ ದುರುಳರ ಮನಲಿ. ಸೊ ಅಂಥವ್ರಿಗೂ ಅಂಥ ಈ ರೀತಿಯ ಒಂದು ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ತಾ ಇದ್ರು ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾರೆ. ಹಾವೇರಿಯ ಸವಣೂರು ತಾಲೂಕಿನ ಅಲ್ಲಿಪುರ ಅನ್ನುವಂಥ ಗ್ರಾಮದಲ್ಲಿ ನಡೆದಿರುವಂಥ ಹೇಯ ಕೃತ್ಯ ಇದು. ಸದ್ಯ ಪವಿತ್ರ ಎಂಬ ಹೆಣ್ಣು ಮಗಳು ಆಸ್ಪತ್ರೆಯಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ. ಆದರೆ ಇಂಥ ಘೋರ ಕೃತ್ಯವನ್ನು ಎಸಗಿದಂಥ ದುರುಳರನ್ನು ಸುಮ್ಮನೆ ಬಿಡಬಾರ್ದು, ಅವರ ವಿರುದ್ಧ ಕಠಿಣವಾದಂಥ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.